ಸಿಲಿಂಡರ್ ಸ್ಫೋಟಗೊಂಡಿದೆ. ವಾಸ ಇದ್ದಂಥ ಗುಡಿಸಲು ಭಸ್ಮಗೊಂಡಿದೆ. ಶಿರಾ ತಾಲೂಕಿನ ಚಿಕ್ಕ ಹುಲಿಕುಂಟೆ ಗ್ರಾಮದಲ್ಲಾಗಿರುವಂಥ ಘಟನೆ ಇದು. ಮಂಜುನಾಥ್ ಎಂಬುವವರ ಗುಡಿಸಲು ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿದೆ. ಟಿವಿ, ಬೆಲೆ ಬಾಳುವ ವಸ್ತುಗಳು, ಬಟ್ಟೆಗಳು ಎಲ್ಲವೂ ಕೂಡ ಬೆಂಕಿಗಾಹುತಿಯಾಗಿದೆ. ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ ತಾಲೂಕ್ ಪಂಚಾಯತ್ ಅಧಿಕಾರಿಗಳು. ಸಂತ್ರಸ್ತ ಕುಟುಂಬಕ್ಕೆ ಸರ್ಕಾರದಿಂದ ಸೂಕ್ತ ಪರಿಹಾರದ ಭರವಸೆಯನ್ನ ಕೊಡಲಾಗಿದೆ. ವೈಯಕ್ತಿಕ ನೆರವು ನೀಡಿದ್ದಾರೆ ಜೆಡಿಎಸ್ ನಾಯಕ ಉಗ್ರೇಶ್ ಅವರು. ಬಹಳ ನೋವಿನ ಸಂಗತಿ ಇದು. ಗುಡಿಸಲಲ್ಲಿ ವಾಸ ಮಾಡ್ಕೊಂಡಿದ್ದವರು ಗ್ಯಾಸ್ ಏಕಾಏಕಿಯಾಗಿ ಬ್ಲಾಸ್ಟ್ ಆಗಿಬಿಟ್ಟಿದೆ. ಗುಡಿಸಲು ಸುಟ್ಟು ಕರಕಲಾಗಿದೆ. ಇನ್ನು ಶಿರಾ ತಾಲೂಕಿನ ಚಿಕ್ಕ ಹುಲಿಕುಂಟೆ ಗ್ರಾಮದಲ್ಲಿ ಆಗಿರುವಂತ ಘಟನೆ. ಮಂಜುನಾಥ್ ಅನ್ನೋರಿಗೆ ಸಂಬಂಧಪಟ್ಟಂತ ಗುಡಿಸಲದು. ಟಿವಿ ಇತ್ತಂತೆ ಒಳಗಡೆ, ಜೊತೆಗೆ ಬೆಲೆ ಬಾಳುವ ವಸ್ತುಗಳು ಇದ್ದುವಂತೆ, ಬಟ್ಟೆಗಳಿದ್ದುವಂತೆ, ಎಲ್ಲವೂ ಕೂಡ ಬೆಂಕಿಗಾಹುತಿ ಆಗಿದಾವೆ. ನೋಡಿ ಅಲ್ಲಿ ದೃಶ್ಯದಲ್ಲಿ ನಾವು ತೋರಿಸ್ತಾ ಇದ್ವಿ. ಏನೇನು ಉಳಿದಿಲ್ಲ. ಅದಕ್ಕೆ ಬೆಂಗಳೂರಿಗೆ ಕರ್ಕೊಂಡು ಹೋಗೋ ಸಲ ಕಿವಿ ಟೆಸ್ಟ್ ಮಾಡಿಸಿ ಅದೆಲ್ಲ ಮಾಡಿಸ್ಕೊಂಬರೋಣ ಅಂತ ದುಡ್ಡು ಇಟ್ಕೊಂಡಿದ್ವಿ ಸರ್. ಅನ್ಎಕ್ಸ್ಪೆಕ್ಟೆಡ್ ಈ ಥರ ಆಗೋಗಿದೆ ಸರ್. ಅದಕ್ಕೆ ನೀವೇ ಏನಾದರೂ ಒಂದು ಸಹಾಯ ಮಾಡಬೇಕು ಸರ್. 2 ಗಾಡಿ ಇತ್ತು, ಟಿವಿ, ಅಕ್ಕಿ, ರಾಗಿ, ದುಡ್ಡು, ಒಡವೆ, ಬಟ್ಟೆ ಎಲ್ಲ ಭಸ್ಮಾಗೋಗಿದೆ ಸರ್. ಅದೇ ಬೆಳಿಗ್ಗೆ ತಿರುಪತಿಗೆ ಒಂದು 5:40ಕ್ಕೆ ಬಿಟ್ವಿ ಸರ್. ಅಲ್ಲೋಗಿ ಒಂದು ಶಿರಾದಾಗಿ ಹೂವು ಅದೆಲ್ಲ ತಗೊಳ್ಬೇಕಾದ್ರೆ ಒಂದು 6:30 ಈ ಥರ ಹೇಳಿದ್ರು ಸರ್. ಅದು ಏನಾಗಿದೆ ಅಂತ ಅದೇ ಸರ್, ಒಡವೆ ಮತ್ತು ದುಡ್ಡು ಎಲ್ಲ ಇತ್ತು ಸರ್. ಮತ್ತು ಅಕ್ಕಿ, ರಾಗಿ ಎಲ್ಲ ಭಸ್ಮಾಗೋಯ್ತೆ ಸರ್. ಇವಾಗ ನಮ್ಮ ಪಾಡು ಏನಂತಾನೆ ಗೊತ್ತಾಗ್ತಿಲ್ಲ ಸರ್. ದಯವಿಟ್ಟು ಏನಂತ ನೀವೇ ಸಹಕಾರ ಮಾಡಬೇಕು ಸರ್. ಹೌದು ಸರ್. ಬಟ್ಟೆ ಎಲ್ಲ ಇತ್ತು ಸರ್. ದುಡ್ಡು 1,40,000 ದುಡ್ಡು ಇತ್ತು ಸರ್. ಮತ್ತೆ ಒಡವೆನೂ ಇದ್ವು ಸರ್. ಸರ್ ಅದೇ ತಿರುಪತಿಗೆ ಹೋಗಿ ಬಂದು ಮನೆ ರೆಡಿ ಮಾಡ್ತಾನಂತ ಇಟ್ಟಿದ್ವಿ.